ನನ್ನ ಹೆಸರು ಪುಟ್ಸಿದ್ದಮ್ಮ ಅಂತ. ಇದು ಹೇಮಾವತಿ, ಸತ್ಯಸಾಯಿ ಜಿಲ್ಲಾ, ಮಡಕ್ಸಿರಾ ತಾಲೂಕು. ಇಲ್ಲಿ ಮಾನವ ರೂಪದಲ್ಲಿ ಸಿದ್ದೇಶ್ವರ ಸ್ವಾಮಿ ಇದ್ದಾರೆ. ಒಂದೇ ದಿವಸಕ್ಕೆ ಪಂಚಲಿಂಗ ದರ್ಶನ. ಆದರೆ ದೇವಸ್ಥಾನದಲ್ಲಿ 3 ಇದ್ದಾವೆ, ಇಲ್ಲಿ ಊರ ಮಧ್ಯೆ 2 ಇದ್ದಾವೆ. ಆಗಲೇ ಒಂದೇ ಲಿಂಗಕ್ಕೆ ಇಲ್ಲಿ ದಿವಸ ಪೂಜೆ, ಇನ್ನು 4 ಲಿಂಗಕ್ಕೆ ಪೂಜೆ ಇಲ್ಲ. ಇದು ನಮ್ಮೂರಲ್ಲ, ನಾವು ಬೇರೆ ಊರಿಂದ ಬಂದಿದ್ದೀವಿ. ಹಾಗಾಗಿ ನನಗೆ ಸಾಯಂಕಾಲದ ಹೊತ್ತು ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ. ಎಷ್ಟು ದೇವಸ್ಥಾನಗಳಿದಾವೆ ಎಲ್ಲ ನೋಡ್ಕೊಂಡು ಬರೋ ಅಭ್ಯಾಸ. ಹಾಗಾಗಿ ಒಂದು ದಿವಸ ಯಾರು ಹೇಳಿದ್ರು, ಇಲ್ಲಿ ಅಕ್ಕ ತಂಗಿ ಗುಡಿ ಇದ್ದಾವೆ 2, ಹೋಗಮ್ಮ ಅಲ್ಲಿ ಚೆನ್ನಾಗಿದ್ದಾವೆ ಅಂತ ಹೇಳಿದ್ರು. ನಾನು ನೋಡೋಣ ಅಂತ ಬಂದೆ. ಅವಾಗ ಬಂದುಬಿಟ್ರೆ ವರ್ಷಾನುಗಟ್ಲೆ ದೇವ್ರ ಪೂಜೆನೇ ಇಲ್ಲ. ಹಂಗಾಗಿ ದೇವ್ರು ಹೆಂಗಿರ್ತೈತೆ ನೀವೇ ಅರ್ಥ ಮಾಡ್ಕೊಳ್ರಿ. ಬಲೆ ಬಾಧೆ ಆಯ್ತು ನನಗಾದರೆ. ಅವತ್ತು ಅಳುನೇ ಬಂದುಬಿಟ್ಟು ಅತ್ತೆ ಬಿಟ್ಟೆ. ನಾನು ಏನು ಮಾಡಬೇಕು ಅಂತ, ನಾನು ನಿಮ್ಗೆ ಏನು ಮಾಡಬಲ್ಲೆ, ನನ್ನ ಕೈಲಿ ಏನಾಗ್ತೈತೆ, ನೀನೇ ನನ್ನ ಭಕ್ತರನ್ನ ಕರೆಸ್ಕೊಂಡು ನಿತ್ಯ ಅಭಿಷೇಕ ಪೂಜೆ ಮಾಡಿ ನೀನು ಸುಂದರವಾಗಿದ್ದರೆ ನೋಡೋಕ್ಕೆ ನನಗೆ ಆಸೆ ಅಂತ ಹತ್ಬಿಟ್ಟೆ. ಆಯಿತು. ಆಗಲಿ ದಿವಸ ಯಾವ ಭಕ್ತರು ಬರಲಿಲ್ಲ. ಆಗಲಿ ಏನು ಮಾಡೋದು ಅಂತ ದಿವಸ ಬಾಧೆ ಬೀಳ್ತಿದ್ದೆ. ಇವರು ನಮ್ಮ ಮನೆಯವರು, ಇವ್ರ ಹತ್ರ ಹೋಗಿ ದಿನ ಕೇಳ್ಕೊತಾ ಇದ್ದೆ, ಹೇಳ್ತಾ ಇದ್ದೆ. ಆವಾಗ ದೇವರು ಅವ್ರಿಗೆ ಮನಸ್ಸು ಕೊಡ್ತು. ನಾವೇ ಒಂದು ದಿವಸ ನಮ್ಮ ಶಕ್ತಾನುಸರ್ದಿ ಯಾರಿಗೂ ಕೇಳೋದು ಬೇಡ, ನಮ್ಮ ಶಕ್ತಿಗೆ ಏನೈತೋ ಆ ಶಕ್ತಿ ಮಾಡೋಣ ಅಂತ ಅಂದರು. ಆ ದೇವರು ನಾನು ಯಾರೇ ಭಕ್ತರನ್ನ ಕರೆಸ್ಕೊಂಡೆ, ಆಗಲೇ ನನ್ನೇ ಆಲ್ರೆಡಿ ಕರೆಸ್ಕೊಂಡಿದ್ದಾನಂತ ನನಗೆ ಗೊತ್ತಾಗಲಿಲ್ಲ. ಆಗ ಸ್ವಾಮೀಜಿನ ಹುಡುಕಿದ್ವಿ. ಆವಾಗ ಇವರು ವಿಶ್ವಮೂರ್ತಿ ಅಂತ ಸ್ವಾಮೀಜಿ ಅವರು ಹೇಳಿದರು, ನಾನು ಮಾಡ್ತೀನಮ್ಮ ಅಂದರು. ಆಗಲೇ ಅವ್ರಿಗೆ ನಾವು ಕೊಡೋದು ತುಂಬ ಕಡಿಮೆ ದುಡ್ಡು, 1,500 ಕೊಡ್ತೀವಿ ಅಷ್ಟೇ. ಆಗಲೇ ನೀನು ದುಡ್ಡು ಕೊಡೋದಲ್ಲಮ್ಮ ಲೆಕ್ಕ, ನಾನು ಸೇವೆ ಮಾಡ್ತೀನಿ, ನಾನು ದೇವ್ರ ಸೇವೆ ಮಾಡ್ತೀನಿ ಅಂತ ಅವತ್ತಿದ್ದ ಇವತ್ತುವರೆಗೂ ಸ್ವಾಮೀಜಿ ನಿತ್ಯ ಪೂಜೆ ಮಾಡ್ತಾ ಇದ್ದಾರೆ ದೇವ್ರಿಗೆ. ಇಲ್ಲೇ ನಮ್ಮ ಶಕ್ತಿ ಅನುಸಾರ ನಿತ್ಯ ಪೂಜೆ ಮಾಡಿಸ್ತಾ ಇದ್ದೀವಿ. ಈ ವಿಡಿಯೋ ನೋಡೋರೆಲ್ಲ ನಿಮ್ಮ ಊರಲ್ಲಾಗಲಿ ಎಲ್ಲಾದರೂ ಪೂಜೆ ಇಲ್ಲದಿದ್ದರೆ ಆ ದೇವರಿಗೆ ಒಂದಿಡಿ ಅನ್ನ ಇಕ್ಕಿ, ಒಂದು ಗ್ಲಾಸ್ ನೀರು ಕೊಟ್ಟು ದಿನ ಪೂಜೆ ಮಾಡಿ ದೀಪ ಹಚ್ಚಲಿ, ನಿಮಗೂ ಒಳ್ಳೇದು ಮಾಡ್ತೈತೆ. ಎಲ್ಲರಿಗೂ ಥ್ಯಾಂಕ್ಸ್. ನಾನೇನೋ ತಪ್ಪು ಮಾತಾಡಿದ್ರೆ ನನಗೆ ಕ್ಷಮಿಸ್ರಿ.